25ನೇ ದಿನ ಕಂಪ್ಲೀಟ್ ಮಾಡ್ತಾ ಇದೀವಿ. ಹೀಗೆ ನಾವು 50 ದಿನ ಕೂಡ ಕಂಪ್ಲೀಟ್ ಮಾಡಬಹುದು. ನಿಮ್ಮೆಲ್ಲ ಸಹಕಾರ ಇತ್ತು. ಒಬ್ಬೊಬ್ಬರು ಒಂದು 15-20 ಜನನ ಹೇಳಿ ಕಳ್ಸಿಕೊಟ್ರೆ ನಾವು ಇದೇ ಥಿಯೇಟರ್ ಇದೇ ಟೈಮಿಂಗ್ಸ್ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದೀವಿ. ಆಮೇಲೆ ಜೆ.ಎಂ. ಪ್ರಹ್ಲಾದ್ ಅವ್ರು 2 ಮಾತಾಡ್ತಾರೆ. ಸಂಕೀರ್ತನ ಈ ಚಿತ್ರದ ಕಥೆಯ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ, ಎಲ್ಲ ನೀವು ನೋಡಿದೀರಾ. ಆದ್ರೆ ಕಥೆಯ ಉದ್ದೇಶ ಇಷ್ಟೇನೆ. ನಿಮ್ಗೆಲ್ಲ ತಿಳಿದಂಗೆ ಇವತ್ತಿನ ಪೀಳಿಗೆ ಪುಸ್ತಕದಿಂದ ದೂರ ಆಗಿದ್ದಾರೆ. ಹಳೆ ಗ್ರಂಥಗಳನ್ನ, ಹಳೆ ಪರಂಪರೆ ಬಗ್ಗೆ ಪುಸ್ತಕ ಓದಿ ತಿಳ್ಕೊಳ್ಳೋ ಸಂಪ್ರದಾಯ ಹೊರಟೋಗಿದೆ. ಹಾಗಾಗಿ ದೃಶ್ಯ ಮಾಧ್ಯಮದ ಮೂಲಕನಾದ್ರೂ ಆ ಪೀಳಿಗೆ ತೋರ್ತಾ ಹೋದ್ರೆ ನಮ್ಮ ಪರಂಪರೆ ಎಂತಾದ್ದು, ಸಂಸ್ಕೃತಿ ಎಂತಾದ್ದು, ನಮ್ಮ ಭಕ್ತಿ, ಹರಿದಾಸ ಭಕ್ತಿ ಯಾವ ರೀತಿ ಉತ್ಪತ್ತಿ ಆಯಿತು, ಯಾವ ರೀತಿ ಪ್ರಜ್ವಲಿಸ್ತು, ಇವೆಲ್ಲ ಎಲ್ಲ ಪೀಳಿಗೆಗೂ ಗೊತ್ತಾಗಲಿ, ಮುಂದಿನ ಪೀಳಿಗೆಗೆ. ಯಾಕಂದ್ರೆ ಈ ಸಿನಿಮಾ ಮಾಧ್ಯಮ ಇಡೀ ಜಗತ್ತಿಗೆ ನಾವು ತೋರಿಸಬಹುದು. ಮುಂದಿನ ಆಗಸ್ಟ್ ನಲ್ಲಿ ಇದು ಅಮೆರಿಕಾದಲ್ಲಿ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ಎಲ್ಲಾ ಕಡೆ ಗೊತ್ತಾಗಲಿ ಅನ್ನೋದು ನಮ್ಮ ಉದ್ದೇಶ. ಬೇರೆ ಬೇರೆ ದಾಸ ಕೀರ್ತನೆಗಳು, ಸಂಕೀರ್ತನೆಗಳು ಬೇರೆ ಬೇರೆ ಇದ್ದಾಗ ಬಟ್ ಅವರೆಲ್ಲರೂ ಒಟ್ಟಿಗೆ ಕೂತು ಎಲ್ಲಾರು ಒಬ್ರಿಗೊಬ್ರು ಮಾತಾಡೋದನ್ನು ಕೂಡ ತೋರಿಸಿದೀವಿ. ಇದರಲ್ಲಿ ನಮ್ಮ ಮನಸ್ಸಲ್ಲಿ ಭಕ್ತಿಗೆ ಎಲ್ಲರೂ ಒಂದಾಗ್ತಾ ಇತ್ತು. ಜಾತಿ, ಮತ, ಪಂಥ ಎಲ್ಲವನ್ನು ಮೀರಿ ಭಕ್ತಿ ಸಿದ್ಧಾಂತಕ್ಕೆ ಎಲ್ಲರೂ ಕೈ ಜೋಡಿಸ್ತಾ ಇದ್ರು ಅನ್ನೋದನ್ನ ತೋರಿಸ್ಬೇಕು ಅಂತ ಇತ್ತು ನಮ್ಗೆ. ಖಂಡಿತ ಎಲ್ಲ ಜಾತಿ ಅನ್ನೋದು ಅವಾಗ ಏನು ಮಾಡ್ತಲೇ ಇರ್ಲಿಲ್ಲ. ಅದನ್ನ ಸುಮ್ಮನೆ ಹುಟ್ಟಾಕೊಂಡಿದಾರೆ ಅಷ್ಟೇ. ಅದೇ ತೋರಿಸಿದೀರ. ತುಂಬಾನೇ ಖುಷಿ ಆಗೋಯ್ತು ನಮ್ಗೆ. ನಾವು ಅದನ್ನೇ ಮುಳುಗ್ಬಿಟ್ವಿ. ಅದಕ್ಕಿಂತ ಜಾಸ್ತಿ ಇರೋದಗಳು ತುಂಬಾ ಚೆನ್ನಾಗಿತ್ತು. ಮತ್ತೆ ತುಂಬಾ ದಿವಸಕ್ಕೆ ಬರ್ತಿ ಇದನ್ನ ತುಂಬಾನೇ ಚೆನ್ನಾಗಿ ತೋರಿಸಿದ್ರು. ಪದ್ಮಕಲಾ ಮೇಡಮ್ ನೋಡ್ಬೇಕಿತ್ತು. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಹಾಡು ಕೇಳ್ಬೇಕು ಅನ್ಸಿದ್ರೆ ಇವಾಗ ಸಮಾಜ ಎಷ್ಟು ವಿನಾಶದ ಹಾದಿ ಹಿಡಿದಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರ ಇಲ್ಲ, ಒಂದು ಸಂಸ್ಕೃತಿ ಇಲ್ಲ. ಎಲ್ಲೋ ನಮ್ಮಂತವ್ರಿಗೆ ಒಂದ್ ಮಕ್ಕಳಿಗೆ ನಾವು ಕೊಟ್ಟಿರ್ತೀವಿ. ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯತ್ತು ಅದು ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಇಂಥ ಕಾಲದೊಳಗೆ ಇಂಥ ಒಳ್ಳೆ ಫಿಲ್ಮ್ ತೆಗೆದು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ನೀಡಲಿಕ್ಕೆ ಇದಕ್ಕೆ ನಮ್ಗೆಲ್ಲರಿಗೂ ಪ್ರೋತ್ಸಾಹ. ಎಲ್ಲ ಸಿನಿಮಾ ನಾವು ನೋಡ್ತೇವೆ. ಇವರಿಂದ ಫಿಲಂ ತುಂಬಾ ಹೇಳಿ ಇಷ್ಟಪಟ್ಟು ನಮ್ಮನ್ನ ಕರ್ಕೊಂಡು ಶ್ರೀ ಶಾರದಾ ಭಜನಾ ಮಂಡಳಿಯಿಂದ ಇದನ್ನ ನೋಡ್ಲೇಬೇಕು ಅನ್ಕೊಂಡ್ ಬಂದ್ವಿ. ಬಹಳ ಚೆನ್ನಾಗಿತ್ತು. ನಮ್ಗೆಲ್ಲ ಕೀರ್ತನೆಗಳು ಬಹಳ ಇಷ್ಟ ಆದ್ವು. ಚೆನ್ನಾಗಿ ತೆಗ್ದಿದ್ದೀರಾ. ವಂದನೆ. ದಾಸರ ಕೀರ್ತನೆಗಳು ತುಂಬಾ ಸೊಗಸಾಗಿದೆ. ಕೇಳ್ಬೇಕು ಅನ್ಸುತ್ತೆ. ಭಕ್ತಿ ಪ್ರಧಾನವಾದ ಚಿತ್ರ. ತುಂಬಾ ಇಷ್ಟ ಆಯ್ತು. ಮನಸ್ಸಿಗೆ ತುಂಬಾ ಆಮೇಲೆ ಕೃಷ್ಣನ್ ಸ್ಟೋರೀಸ್ ಈ ಕಾಲದಲ್ಲಿ ಯಾರು ಕೇಳೋದು ಇಲ್ಲ, ನೋಡೋದಿಲ್ಲ. ಅದನ್ನ ನೀವು ತುಂಬಾ ತುಂಬಾ ಅಂದ್ರೆ ಎಲ್ಲ ದಾಸರ ಪದಗಳು, ಕೀರ್ತನೆಗಳು, ಆಮೇಲೆ ಅದು ಭೇದ ಭಾವ ಮಾಡದೆ ಈಕ್ವಾಲಿಟಿ ಅದನ್ನ ಪ್ರೂವ್ ಮಾಡಿ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದೀರಾ. ತುಂಬಾ ಚೆನ್ನಾಗಿದೆ. ಕೀರ್ತನೆಗಳು ತುಂಬಾ ಚೆನ್ನಾಗಿದೆ. ದಾಸರ ಕಾಲಕ್ಕೆ ಕರ್ಕೊಂಡು ಹೋಗಿದ್ದೀರಾ. ಆಗೋಗುತ್ತಲ್ಲ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಇಂಟ್ರೆಸ್ಟ್ ಆಗಿತ್ತು. ಬರ್ಬೋದಲ್ಲ. ಕರ್ಸ್ಕೋಬೇಕು, ನಮ್ ಕೈಯಲ್ಲಿ ಏನಿಲ್ಲ. ಅವ್ರು ಕರ್ಸ್ಕೊಂಡ್ರೆ ಖಂಡಿತ ಬರ್ತಾರೆ. ಸಾಹಿತ್ಯನ ಓದ್ತಾ ಇದೀವಿ. 9ನೇ ವರ್ಷದ ಸೌರಭ ದಾಸ ಸಾಹಿತ್ಯದ್ದು. ಅದರಲ್ಲಿ ಈ ದಾಸಗಳನ್ನ ಅಲ್ಲಿ ಓದ್ತಾ ಇದ್ದಿದ್ದನ್ನ ಇಲ್ಲಿ ಕಣ್ಣಾರೆ ನೋಡಿದ್ವಿ. ತುಂಬಾ ಸಂತೋಷ ಆಯ್ತು. ದಾಸರ ಮಹಿಮೆಗಳನ್ನ ಒಟ್ಟಿಗೆ ಎಲ್ಲಾ ದಾಸರ ಮಹಿಮೆಗಳನ್ನ, ಸಂಕೀರ್ತನೆಗಳನ್ನ ಕೇಳಿತಾ ಇತ್ತು. ತುಂಬಾ ಖುಷಿ. ತುಂಬಾ ಚೆನ್ನಾಗಿತ್ತು. ಹಾಡೆಲ್ಲ ಅಲ್ಲಿ ಬರ್ತಾ ಇದ್ದಂಗೆ ನಾವು ಬಾಯಲ್ಲಿ ಹೇಳ್ತಾನೆ ಇದ್ವಿ. ನಮ್ಗೆ ಹಾಡೆಲ್ಲ ಬರುತ್ತೆ. ಎಲ್ಲ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಹಾಡಿದ್ರೆ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಎಷ್ಟ್ ಸರಿ ಕೇಳಿದ್ರೆ ಕೇಳ್ಬೇಕು ಅನ್ಸ್ತಾ ಇದೆ. ತುಂಬಾನೇ ಚೆನ್ನಾಗಿದೆ ಹಾಡುಗಳು. ಮೂವಿ ತುಂಬಾ ಚೆನ್ನಾಗಿದೆ. ಭಕ್ತಿ ಪರವಶರಾಗೋ ತರಾನೇ ಆ ಪಿಕ್ಚರ್ ಅಲ್ಲಿ ಸೀನ್ ಗಳಾಗ್ಲಿ, ಆ ದೇವರುಗಳ ವಿಗ್ರಹ ತಂದಿರೋದು ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲ, ದಾಸ ಸಂಕೀರ್ತನೆಯಲ್ಲಿ ಹರಿಕಥಾಮೃತ ಸಾರದಲ್ಲಿ ನಾವು ನಿಂದು ಎದ್ದಿದೀವಿ. ದಶಾವತಾರ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಅದು ದೇಶವನಾಮ ದಶಾವತಾರ ಅಂತ ತುಂಬಾ ಇಷ್ಟ ಆಯ್ತು. ನನ್ಗೆ ಇನ್ನೊಂದ್ಸತಿ ಕೇಳ್ಬೇಕು. ಇವಾಗ ಮತ್ತೆ ಮನೆಗೆ ಹೋಗಿ ಅದನ್ನ ಯೂಟ್ಯೂಬ್ ಅಲ್ಲಾದ್ರೂ ನೋಡ್ಬೇಕು ಅನ್ನೋದು ತುಂಬಾ ಆಸೆ ಇದೆ. ಬನ್ನಿ ಖಂಡಿತ. ಅದ್ಭುತವಾದ ಸಂಗೀತ, ಒಳ್ಳೆ ಕರ್ನಾಟಕವಾಯ್ತು. ಮತ್ತೆ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಇನ್ನ 10 ಸತಿ ನೋಡಿದ್ರು ಬೇಜಾರಾಗಲ್ಲ. ತುಂಬಾ ಚೆನ್ನಾಗಿದೆ ಸರ್ ಫಿಲಂ. ಥ್ಯಾಂಕ್ ಯು. ದಾಸ ಸಾಹಿತ್ಯದ್ದು ಮತ್ತೆ ದಾಸರ ಕೀರ್ತನೆಗಳು ಅದೆಲ್ಲ ತುಂಬಾ ಇಷ್ಟ ಆಯ್ತು. ಎಲ್ಲಾ ದಾಸರದ್ದು ಒಟ್ಟಿಗೆ ಬಂದಿರೋದಕ್ಕೆ ಇನ್ನೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು.